ಸಮಿತಿ ಕಲಬುರ್ಗಿಯವರ ನೇತೃತ್ವದಲ್ಲಿ ಸುಮಾರು ವರ್ಷ ದಿನಗಳಿಂದ ಇವತ್ತು ರೈತರಿಗೆ ಏನು ಕಂಗಲ್ ಹೋಗಿದ್ದಾರೆ. ಅವರ ಪರವಾಗಿ ನಾಲಿ ಮೇಲೆ ಕುತ್ಕೊಂಡು ದೀಪ ಇಲ್ಲದೆ ಇವತ್ತು ಕತ್ಲಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಕ್ಕಂಥ ರೈತರನ್ನು ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಸಂಪೂರ್ಣವಾಗಿ ಇವತ್ತು ಬೆಂಬಲ ಕೊಡ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ಇವತ್ತು ರೈತರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ನೀಚಗೇಡಿ ಸರ್ಕಾರ, ಮನೆ ಹಾಳ ಸರ್ಕಾರ, ಮುಟ್ಟಳತನ ಸರ್ಕಾರ ಯಾವುದೇ ಕಾರಣಕ್ಕೆ ಫೋಟೋ ಪೋಸ್ ತೊಗೊಂಡು ಇವತ್ತು ತನ್ನ ಫೇಸ್ಬುಕ್ಕಿಗೆ ಹಾಕ್ಕೊಂಡು ಇನ್ಸ್ಟಾಗ್ರಾಮಿಗೆ ಹಾಕ್ಕೊಂಡು ಪೋಸ್ ಕೊಡೋಂಥ ಈ ಮನೆ ಹಾಳ ರಾಜಕಾರಣಿಗಳು. ಆದರೆ ಸರ್ಕಾರಕ್ಕೆ ಇವತ್ತು ರೈತರಿಗೆ ಇವತ್ತು ಕಣ್ಣೀರಿನ ಕಪಾಳಕ್ಕೆ ಬರ್ತಾ ಇದೆ. ಆದರೆ ಇವತ್ತು ಯಾವುದೂ ಕಾರಣಕ್ಕೂ ಇವತ್ತು ಯಾವುದು ಘೋಷಣೆ ಆಗ್ತಿಲ್ಲ. ಘೋಷಣೆ ಇವತ್ತು ಗಾಳಿ ತೂರ ಅಂತ ಮಾತಾಗ್ತಾ ಇದೆ. ಹಾಗಾಗಿ ಇವತ್ತು ಎಕರೆಕ್ಕೆ 25,000 ಘೋಷಣೆ ಮಾಡಬೇಕಂತ ಇವತ್ತೇನು ರೈತರು ಚಳವಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಬೆಂಬಲ ಕೊಡ್ತಾ ಇದ್ದೇವೆ. ಒಂದು ವೇಳೆ ಏನಾದರೂ ನೀವು ಇದೇ ಹಿಂಬರ್ಗ ತೋತಾ ಇದ್ದಂದರೆ ಇದಕ್ಕೇನೋ ವಿಳಂಬ ಮಾಡಿದ್ರೆ ಮುಂದಿನ ದಿನದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಬರ್ಕಲ್ ಚಳವಳಿ ಮಾಡಬೇಕಾಗ್ತದಂತ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇದಕ್ಕೆ ಮತ್ತೊಂದು ಸಾರಿ ಹೇಳಿಕೆನಂದರೆ ಇವತ್ತೇನು 13ನೇ ತಾರೀಕಿಗೆ ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು 5,000ರಿಂದ 6,000ವರೆಗೆ ಇವತ್ತು ಕಾರ್ಯಕರ್ತರು ಹುಕ್ಕಿ ಒಂದೇ ಜಿಲ್ಲೆ ಅಲ್ಲ ತಾಲೂಕು ಪ್ರತಿ ಗ್ರಾಮ ಘಟಕದಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಕಲಬುರಗಿ ಬಂದ್ ಮಾಡೋವಂಥ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತಾ ಇದ್ದೇವೆ. ಆ ರೈತರ ಹೋರಾಟಕ್ಕೆ ಇವತ್ತೇನು ಅನ್ಯಾಯ ಆಗಿದೆ ರೈತರಿಗೆ ಅದನ್ನು ಸಂಪೂರ್ಣವಾಗಿ ಘೋಷಣೆ ಮಾಡುವವರೆಗೂ ನಾವು ಹಂತವಾಗಿ ಹೋರಾಟ ಮಾಡ್ತೀವಿ. ಬಂದವಾಗಿ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಲ್ತೈ ದೊಣೆ ತೋರಿಸ್ತಾ ಇದ್ದಾರೆ. ಎಲ್ಲರೂ ದಕ್ಷಿಣ ಕರ್ನಾಟಕದಾಗ ಒಂದು ಆಲೂಗಡ್ಡಿ ಚಂದ ಎದ್ದಿದ್ದಿಲ್ಲ ಅಂದ್ರೆ ಅದಕ್ಕೆ 25,000 ಅಲ್ಲ 50,000 ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ತೊಗರಿ, ಕಬ್ಬು, ಹೆಸರು, ಉದ್ದ, ಜೋಳ ಎಲ್ಲ ಕೆಟ್ಟು ಹೋಗಿದ್ರು. ಆದರೂ ಕೂಡ ಇವರಿಗೆ ಕರುಣೆ ಬರ್ತಕ್ಕಂಥ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಮಲ್ತೈ ದೊಣೆ ಮಾಡ್ತಾರಂತ ಈ ಸರ್ಕಾರ ನನಗೆ ಅನ್ನಿಸ್ತಾ ಇದೆ. ಈ ಸರ್ಕಾರ ಯಾಕೆ ನೀಚಗಡಿ ಸರ್ಕಾರ, ಇಂಥ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಾಗಿತ್ತಂದರೆ ನಮ್ಮ ರೈತರು ಇವತ್ತು ಒಗ್ಗಟ್ಟಾಗಬೇಕು. ರೈತರು ಏನೋ ನಮ್ಮೇನು ಬರ್ಕೋಲಲ್ಲಿ ಓಟ್ ಕೇಳೋಕೆ ಬಂದಾಗ ಬಾರಿಸ್ಬೇಕಂತ ನಾನು ವಿನಂತಿದೆ. ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಸರ್, ಇದು ಸುಳ್ಳು ಆಶ್ವಾಸನೆ ಕೊಡಬಾರ್ದು. ನೀವು ಪ್ರಮಾಣ ವಚನ ಸ್ವೀಕರಿಸೋ ಟೈಮಿಗೆ ಏನು ರೈತನನ್ನು ಬೆನ್ನೆಲುಬು ಅಂತ ಹೇಳೋದು ಬರೀ ಮಾತಾಗಿರ್ತದೆ. ರೈತನ ಪರವಾಗಿ ನೀವು ಯಾವತ್ತೂ ಇಲ್ಲ. ಬರೀ ನಿಮ್ಮ ಯಾವುದೇ ಒಂದು ಗಾಡಿಗೆ ಇನ್ಸೂರೆನ್ಸ್ ಬರಲಿಲ್ಲ ಅಂದ್ರೆ ಅಂಥವ್ರಿಗೆ ಇನ್ಸೂರೆನ್ಸ್ ಘೋಷಣೆ ಮಾಡ್ತೀರಿ. ಇವತ್ತು ರೈತರು ಹೊಲದಲ್ಲಿ ಬೆಳೆ ದುನಿಯಾ ಹೋಗ್ಯದ ಅಂದ್ರೆ ಘೋಷಣೆ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಬೇಕಾಗ್ತದೆ ನಮ್ಮ ರಾಜ್ಯ ಹಿಂದೆ ಕೂಡ ನಾವು 2ನೇ ರಾಜಧಾನಿ ಬೆಳಗಾವಿ, ನಮ್ಮ ಕಲಬುರಗಿ 2ನೇ ರಾಜಧಾನಿ ಅಲ್ಲಿ ತಂದು ನಾವು ಹೋರಾಟ ಮಾಡಿದ್ದೇವೆ. ಯಾಕಪ್ಪ ಅಂತಂದರೆ ಅವ್ರ ಕೈಯಲ್ಲಿ ಒಂದು ಇಲಿ ಸಿಕ್ಕಿಬಿಟ್ಟಿದ್ದೇವೆ ನಾವು. ಹಾಗಾಗಿ ನಮಗೆ ಮಲ್ತೈ ದೊಣೆ ತೋರಿಸ್ತಾರೆ ನಂಗೆ ಅನ್ನಿಸ್ತಾ ಇದೆ. ಮಾಡಿದ್ದು ಭಾಳ ಸುವ್ಯವಸ್ಥೆಯಾಗಿ ಕ್ವಶನ್ ಕೇಳಿದ್ರು ಸರ್. ಇದು ಗಂಜಿ ವ್ಯವಸ್ಥೆ ಅವ್ರ ದುಡ್ಡು ಸೇರ್ಬೇಕಂತ ಗಂಜಿ ವ್ಯವಸ್ಥೆ ಆಗಿದೆ. ಯಾವುದೇ ಕಾರಣಕ್ಕೂ ಅಲ್ಲಿನ ರೈತರಿಗಾಗಲಿ ಅಲ್ಲಿ ಬಡ ಕುಟುಂಬದವರಿಗಾಗಲಿ ಆ ಗಂಜಿ ಕೇಂದ್ರ ಆಗಲಿಲ್ಲ. ಇವರೇನು ಬಜೆಟ್ ಎತ್ತ ಸಲುವಾಗಿ ಆ ಗಂಜಿ ಕೇಂದ್ರ ಮಾಡಿದ್ದಾರೆ. ಇನ್ನೂವರೆಗೂ ಭಾಳಷ್ಟು ಅಷ್ಟೇ ರೈತರಲ್ಲ, ಇನ್ನು ಎಷ್ಟೋ ಜನ ಹೆಣ್ಮಕ್ಳು, ಎಷ್ಟೋ ಜನ ಅಲ್ಲಿನ ಜನರು ಅದೇ ಸಮಸ್ಯೆಗೆ ನಮ್ಗೆ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಸೂಕ್ತ ಕ್ರಮ ಅವ್ರಿಗೆ ಒಟ್ಟೆ ವ್ಯವಸ್ಥೆ ಯಾವುದೂ ಇಲ್ಲ ಅಲ್ಲಿ.